ದನಿಯೋಳೆ ಮೀನ ಕಣ್ಣೋಳೆ ಸುಕ್ಕ ಮೈ ತುಂಬಿದೆ. ಹಾಯ್ ಎಲ್ಲರಿಗೂ, ಇದು ಸಂಜೆಯಿಂದ ಸ್ಟಾರ್ಟ್ ಮಾಡಿರುವಂಥ ವ್ಲಾಗು. ನಾನು ಸೈಕಲಲ್ಲಿ ಆಡ್ಕೊಳ್ತಾ ಇದ್ದ ಹೊರಗಡೆ. ನಾನು ಹಾಗೆ ಸ್ವಲ್ಪ ಮೋಡ ಎಲ್ಲ ಆಗಿತ್ತು, ಬಟ್ಟೆ ಎಲ್ಲ ತೆಗೆದು ಮಚ್ಚಿಟ್ಕೊಂಡ್ಬಿಟ್ಟು ಹೊರಗಡೆ ಅನುಜ್ ಆಟ ಆಡ್ತಿದ್ನಲ್ಲ, ಹಾಗೆ ನಾನು ಸ್ವಲ್ಪ ಹೊರಗಡೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂಗಳನ್ನೆಲ್ಲ ಗುಡಿಸ್ಕೊಳ್ತಾ ಇದ್ದೆ. ಆ್ಯಕ್ಚುಲಿ ವೀಡಿಯೋದಲ್ಲಿ ಈಗ ಕ್ಯಾಮ್ರಾ ಆನ್ ಮಾಡಿಟ್ಟಿದ್ದೀನಲ್ಲ, ಏನೂ ಕಾಣಿಸಲ್ಲ, ಕಸ ಇರೋದೇ ಕಾಣಿಸ್ತಿಲ್ಲ. ಆ್ಯಕ್ಚುಲಿ ಕಸ ತುಂಬ ಇದೆ, ಅಲ್ಲಿ ಆಚೆ ಸೈಡಲ್ಲೆಲ್ಲ ತುಂಬ ಇದೆ, ಅದನ್ನ ಹಾಕಿ ಗುಡಿಸ್ಕೊಳ್ತಾ ಇದ್ದೀನಿ. ಫ್ರಂಟಲ್ಲಿ ಸ್ವಲ್ಪ ಕಸ ಅಷ್ಟಿರಲ್ಲ, ಬಟ್ ಆಚೆ ಸೈಡೆಲ್ಲ ಸ್ವಲ್ಪ ಕಸ ಇರುತ್ತೆ. ಹಾಗೆ ಮೋಡನೂ ಆಗಿತ್ತು, ಮಳೆ ಬರುತ್ತೋ ಏನೋ, ಬರುತ್ತೋ ಬರಲ್ವೋ ಅಂತ ಯೋಚನೆ ಮಾಡ್ಕೊಳ್ತಾ ಇದ್ದೆ. ಆದರೆ ಕೆಲವೊಂದು ಸರಿ ಏನಾಗುತ್ತೆ ಅಂತ ಹೇಳಿದ್ರೆ, ಚೆನ್ನಾಗಿ ಮೋಡ ಆಗಿರುತ್ತೆ, ಇನ್ನೇನು ಮಳೆ ಬರುತ್ತೆ ಅಂತ ಯೋಚನೆ ಮಾಡೋಷ್ಟರೊಳಗೆ ಮತ್ತೆ ವೆದರ್ ಕ್ಲಿಯರ್ ಆಗಿ ಮತ್ತೆ ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಆಗ್ಬೋದು ಅಂತೇಳಿ ನಾನು ಕಸ ಗುಡಿಸ್ಕೊಳ್ತಾ ಇದ್ದೀನಿ. ಅನುಜಿಗೆ ಈ ಥರ ಹೊರಗಡೆ ಆಟ ಆಡೋದೆಲ್ಲ ತುಂಬಾ ಇಷ್ಟ. ಇನ್ನೇನು ಸ್ವಲ್ಪ ಗುಡ್ಸೋಕ್ಕಿತ್ತು ಅಷ್ಟೇ, ಅದೇನು ಗುಡಿಸ್ಬಿಡೋಣ ಅನ್ನೋಷ್ಟರಲ್ಲಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ನಾನು ತುಂಬ ಸ್ಪೀಡಾಗಿ ಗುಡಿಸ್ತಾ ಇದ್ದೆ, ಅಷ್ಟೇ ಸ್ಪೀಡಾಗಿ ಅಲ್ಲೊಂದು ನಾಯಿ ಕೂಡ ಓಡೋಯ್ತು. ಅನುಜಿಗೆ ಒಳಗೆ ಹೋಗು ಮಳೆ ಬರ್ತಿದೆ ಅಂತ ಹೇಳಿದರೆ ಅವನು ಹೋಗಿ ಛತ್ರಿನೇ ತೊಗೊಂಡು ಬಂದ. ಅವನಿಗೆ ಮಳೆ ಬಂದಿದೆ ಖುಷಿ, ಛತ್ರಿ ಇಟ್ಕೊಂಡು ಸೈಕಲ್ ಓಡಿಸ್ಬೋದಲ್ಲ ಅಂದ್ಕೊಂಡು ಛತ್ರಿ ತೊಗೊಂಡು ಬಂದ ಅವನು ಆಟಾಡೋಕ್ಕೆ. ಆದರೆ ಮಳೆ ತುಂಬಾ ಜೋರಾಗ್ತಾ ಇತ್ತು, ಆಗಲ್ಲ ಅಂತೇಳಿ ಬೇಗನೆ ಗುಡಿಸಿ ಓಡಿ ಬಂದುಬಿಟ್ಟೆ. ಹಾಗೆ ಅನುಜನು ಒಳಗೆ ಬಂದ. ಹಾಗೆ ನೋಡಿ ಫುಲ್ಲು ಮಳೆ ಸ್ಟಾರ್ಟ್ ಆಯಿತು. ಒಂದೇ ನಿಮಿಷ ಪೂರ್ತಿ ಚಂಡಿನೇ ಆಗೋಯ್ತು ಹೊರಗಡೆ ಎಲ್ಲ. ಜೇನ ದನಿಯೋಳೆ ಮೀನ ಕಣ್ಣೋಳೆ ಸುಕ್ಕ ಮೈ ತುಂಬಿದೆ. ಹಂಸ ನದಿಯೋಳೆಗೆ ಮೈದೋಳೆ ಜೀವ ಜೈ ಎಂದಿದೆ. ವೇನ ನಾಳೆಯನ್ನು ನಿಲ್ಲ ನನಗೆಂದು ನೀನು ಸಿಕ್ಕಾಗಿದೆ. ನಾನು ಹುಡುಕಿತ್ತ ನನ್ನದೆಲ್ಲ ಇನ್ನೇನಿದೆ. ಎನಾಣಿಕ ಆಕರ್ಷಿಕ ಎನಾಣಿಕ ಹೆಸರೇನಿಲ್ಲ. ಆ ಆನೆ, ಈ ಇಲಿ, ಈ ಈಶ್ವರ, ಈ ಉಂಗುರ. ಅದು ಆಡಲ್ಲ, ಸಾನೆ ಅದಾಡ. ಅಯ್ಯೋ, ದ್ವಾಪರ ಸಾಂಗು ನನ್ನ ಮಗನ ವರ್ಜನ್ ಕೇಳಿ ತುಂಬಾನೇ ಖುಷಿಯಾಗಿರ್ಬೇಕಲ್ಲ ನಿಮಗೆ. ಯಾವಾಗಲೂ ಇದನ್ನೇ ಆಡ್ತಾ ಇರ್ತಾನೆ. ನೋಡಿ ನೋಡಿ ಅನುಜದ ಕೈ ನೋಡಿ, ಎಲ್ಲ ಎಷ್ಟು ಚಂದ ಮಾಡಿದಾನೆ. ಸ್ನಾನ ಎಲ್ಲ ಆಗಿ ನಮ್ದು. ಆಮೇಲೆ ನೋಡಿದ್ರೆ ಇವನು ಚೆನ್ನಾಗಿ ಗೋಡೆಲೆಲ್ಲ ಗೀಚಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾನೆ ಕೈನ. ಈಗ ಏನು ಮಾಡೋದು ಮಗನೇ, ಹ್ಯಾಂಡ್ ವಾಶ್ ಎಲ್ಲ ಖಾಲಿ ಆಗಿದಲ್ಲ ನಮ್ದು. ಹ್ಯಾಂಡ್ ವಾಶ್ ಮಾಡೋಣ, ನಾವೇ ಹ್ಯಾಂಡ್ ವಾಶ್ ಮಾಡೋಣ. ಇಲ್ವಾ, ಈಗ ಕಾಣಿಸಲ್ಲ ಅಲ್ಲಿ. ಇದು ಇನ್ನೂ ಹಿಂದೆ ನಾವೇ ಹ್ಯಾಂಡ್ ವಾಶ್ ಮಾಡೋಣ. ಈಗ ಇದು ನಾವೇ ಪ್ರಿಪೇರ್ ಮಾಡೋಣ. ನಾವೇ ಹ್ಯಾಂಡ್ ವಾಶ್ ಪ್ರಿಪೇರ್ ಮಾಡೋಣ. ರೆಡಿ ಸ್ಟಡಿ ಗೋ. ಡನ್ನಾ? ಹಾಗೆ ಇವತ್ತು ಮನೇಲೇ ಹ್ಯಾಂಡ್ ವಾಶ್ನ ಪ್ರಿಪೇರ್ ಮಾಡ್ಕೊಳ್ತಿದ್ದೀನಿ. ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಲಾಸ್ಟ್ ಟೈಮ್ ನಾನು ಸೋಪ್ ಬೇಸ್ ಯೂಸ್ ಮಾಡಿದ್ನಲ್ಲ, ಅದರ ಸೋಪ್ ಬೇಸಿನ ಸ್ವಲ್ಪ ಉಳಿಸ್ಕೊಂಡಿದ್ನಲ್ಲ, ಒಂದು ಕ್ಯೂಬ್ ಅಷ್ಟು ದೊಡ್ಡದು, ಅದನ್ನು ನಾನು ಇವತ್ತು ಹ್ಯಾಂಡ್ ವಾಶಿಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಈ ಕ್ಯೂಬ್ ಏನಿದೆ ಕಾಣಿಸ್ತಿದೆಯಲ್ಲ ನಿಮಗೆ, ಒಂದು ಬೆಲ್ಲದ ಹಚ್ಚಿದೆಯಲ್ಲ ಅಷ್ಟಿದೆ, ಓಕೆನಾ. ಇದನ್ನು ನೀವು ಒಂದ್ಸರಿ ಪ್ರಿಪೇರ್ ಮಾಡಿದರೆ ನಿಮಗೆ 4 ಟೈಮ್ಸಿಗೆ ಹ್ಯಾಂಡ್ ವಾಶ್ ಲಿಕ್ವಿಡ್ನ ಮಾಡ್ಕೋಬೋದು. ಹಾಗೆ ನನ್ನ ಮಗನಿಗೆ ಹ್ಯಾಂಡ್ ವಾಶ್ ಇಲ್ಲ ಅಂದರೆ ನಡೆಯೋದೇ ಇಲ್ಲ, ಬರೀ ಅದರಲ್ಲೇ ಆಟ ಆಡ್ತಿರ್ತಾನೆ. ಹಾಗಾಗಿ ಬೇಗ ಖಾಲಿ ಆಗುತ್ತೆ ಅದು. ಏನು ಅಂತೇಳಿದರೆ, ಯಾವಾಗ ಹ್ಯಾಂಡ್ ವಾಶ್ ಮಾಡೋದಿದ್ರೆ ಅವನಿಗೆ ಅದೇ ಬೇಕು, ಅದನ್ನ ಪ್ರೆಸ್ ಮಾಡಿ 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 ಬೇಗ ಖಾಲಿ ಮಾಡ್ತಾನೆ. ಹಾಗಾಗಿ ನಾನು ಇವತ್ತು ಮನೇಲೇ ಮಾಡ್ಕೊಳ್ಳೋ ಅಂತ ಡಿಸೈಡ್ ಮಾಡಿದೆ, ಖಾಲಿ ಆಗಿತ್ತಲ್ಲ. ಫಸ್ಟು ಈ ಸೋಪ್ ಬೇಸ್ನ ಈ ಥರ ಕಟ್ ಮಾಡ್ಕೊಂಬಿಟ್ಟು ಡಬಲ್ ಬಾಯ್ಲರ್ ಮೆಥಡಲ್ಲಿ ಇದನ್ನು ನಾವು ಕರಗಿಸ್ಕೋಬೇಕು. ಪೂರ್ತಿಯಾಗಿ ಕರಗಿದ ನಂತರ ಫ್ಲೇಮ್ನ ಲೋ ಅಲ್ಲಿ ಇಟ್ಬಿಟ್ಟು ಇದಕ್ಕೆ 1 ಸ್ಪೂನಷ್ಟು ಅಲೋವೆರಾ ಜೆಲ್ನ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟು 1 ಸ್ಪೂನಷ್ಟು ಗ್ಲಿಸರಿನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ
2 ಸ್ಪೂನಷ್ಟು ಕೊಕೊನಟ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬಾದಾಮ್ ಆಯಿಲ್ ಅಥವಾ ಆಲಿವ್ ಆಯಿಲ್ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ಅರ್ಧ ಸ್ಪೂನಷ್ಟು ಡೆಟಾಯಿಲ್ ಲಿಕ್ವಿಡ್ನ ಹಾಕ್ಕೊಳ್ತಿದ್ದೀನಿ. ಇದು ಮೇಯ್ನು. ಓಕೆನಾ, ಡೆಟಾಯಿಲ್ ಲಿಕ್ವಿಡ್ನ ಹಾಕ್ಕೊಳ್ಳೇಬೇಕು. ನೆಕ್ಸ್ಟ್ ಇದಿಷ್ಟನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ನಾವಿಲ್ಲಿ 1.5 ಗ್ಲಾಸಷ್ಟು ನೀರನ್ನ ಹಾಕ್ಕೊಬೇಕು. 1.5 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಈಗ ಫಸ್ಟು ನಾನು ಹೇಳ್ತಿದ್ದೀನಿ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ವಿಡಿಯೋ. ನಾನಿಲ್ಲಿ ಅನುಜು ವೇಸ್ಟ್ ಮಾಡ್ತಾನೆ ಲಿಕ್ವಿಡ್ನ ಅನ್ನೋ ಕಾರಣಕ್ಕೆ ಸ್ವಲ್ಪ ತಿಕ್ಕಾಗಿ ಮಾಡ್ಕೊಳ್ತಿದ್ದೀನಿ. ಕ್ರೀಮ್ ಫಾರ್ಮ್ಗಿಂತನೂ ತಿಕ್ಕಾಗಿ ಮಾಡ್ಕೊಳ್ತಿದ್ದೀನಿ. ನೀವು ಈ ಥರ ಮಾಡೋಕ್ಕೆ ಹೋಗಬೇಡಿ. ನೀವು ಮಾಡ್ಕೊಳ್ಳೋದಾದರೆ ಈ ಥರ ಫುಲ್ಲು ಎಲ್ಲ ಕರಗಿಸಿ ಆದ ನಂತರ ನಿಮಗೆ ಎಷ್ಟು ಬೇಕು ಒಂದು ಸ್ವಲ್ಪ ಲಿಕ್ವಿಡ್ ತಗೊಂಡು ಅದಕ್ಕೆ 1.5 ಗ್ಲಾಸ್ ನೀರನ್ನ ಹಾಕ್ಕೊಳ್ಳಿ. ಆಗ ಏನು ಆಗುತ್ತೆ ಅಂತೇಳಿದ್ರೆ ನಿಮಗೆ ಲಿಕ್ವಿಡ್ ಫಾರ್ಮಲ್ಲಿ ಸಿಗುತ್ತೆ. ಆಗ ನೀವು ಬಾಟಲಿಗೆ ಎಷ್ಟು ಬೇಕೋ ಅಷ್ಟು ಶಿಫ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಉಳಿದಿರೋ ಅಂಥದ್ದನ್ನ ಒಂದು ಬಾಕ್ಸಲ್ಲಿ ಹಾಕಿಡಿ. ಮತ್ತು ಇದು ಖಾಲಿ ಆದ ನಂತರ ನೆಕ್ಸ್ಟ್ ಅದೇ ಥರ ಮಾಡಿ ಯೂಸ್ ಮಾಡ್ಕೋಬೋದು. ಮತ್ತು ಇನ್ನೂ ಒಂದು ವಿಷಯ ಏನು ಅಂತೇಳಿದರೆ, ಒಂದು ವೇಳೆ ನೀವು ಇದೇ ಥರ ಮಾಡಿದ್ರಿ ಅಂದ್ರೂ ಡೈರೆಕ್ಟು ಬಾಟಲಿಗೆ ಶಿಫ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಒಂದು ವೇಳೆ ಗಟ್ಟಿ ಆಯಿತು ಅಂತೇಳಿದರೆ ಅದಾದ ನಂತರ ಗಟ್ಟಿಯಲ್ಲಿ ಒಂದು ಸ್ವಲ್ಪ ಈ ಸೋಪ್ ಬೇಸ್ನ ಸ್ವಲ್ಪ ತೆಗೆದುಬಿಟ್ಟು ಅದಕ್ಕೆ ನೀರು ಹಾಕಿ ಮತ್ತೆ ಒಂದು ಸ್ವಲ್ಪ ಡಬಲ್ ಬಾಯ್ಲರ್ ಮೆಥಡಲ್ಲಿ ಅದನ್ನು ಕರಗಿಸ್ಕೊಳ್ಳಿ. ಅದಾದ ನಂತರ ಬಾಟಲಿಗೆ ಶಿಫ್ಟ್ ಮಾಡಿ. ತುಂಬಾ ಈಸಿ ಮಾಡೋದು. ಹಾಗೆ ಈ ಹ್ಯಾಂಡ್ ವಾಶು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಪಾತ್ರೆ ಎಲ್ಲ ವಾಶ್ ಮಾಡಿ ಆದ ನಂತರ ನಿಮ್ಮ ಕೈಯೆಲ್ಲ ರಫ್ ಆಗುತ್ತಲ್ಲ, ಆಗ ನೀವು ಈ ಹ್ಯಾಂಡ್ ವಾಶ್ನ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಕೈ ಎಲ್ಲ ರಫ್ ಆಗಲ್ಲ, ಸ್ಮೂತಾಗಿ ಇರೋಕ್ಕೆ ಇದು ಎಲ್ಪ್ ಮಾಡುತ್ತೆ. ಒಂದೇ ವಾಶಲ್ಲಲ್ಲ ಅಂದರೂ ನೀವು ಇದನ್ನು ಯೂಸ್ ಮಾಡ್ತಾ ನಿಮಗೆ ಎಫೆಕ್ಟು ಗೊತ್ತಾಗುತ್ತೆ. ಹಾಗೆ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ಮನಿ ಸೇವ್ ಮಾಡಿದಾಗೂ ಆಗುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆ ಇದರಲ್ಲಿ ಏನಾದರೂ ಡೌಟ್ ಅಥವಾ ಕನ್ಫ್ಯೂಷನ್ಸ್ ಏನಾದ್ರು ಇದ್ದರೆ ಖಂಡಿತ ಕಮೆಂಟ್ ಮಾಡಿ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಹಾಗೆ ಇದು ತುಂಬ ವರ್ತು ಕೂಡ. ಖಂಡಿತ ಎಲ್ಲರೂ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಯಾವ ಥರ ಇತ್ತು ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ. ಮತ್ತೆ ಇದೇ ಥರ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.